ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಭಾನುವಾರ. ಈ ದಿನದ ವಿಶೇಷತೆ ಜೊತೆಗೆ ಇವತ್ತು ಬಹಳ ವಿಶಿಷ್ಟವಾದಂಥ ದಿನ. ಯಾಕಂದ್ರೆ ಇಷ್ಟು ದಿನ ವೃಶ್ಚಿಕ ರಾಶಿಯಲ್ಲಿ ಇದ್ದಂಥ ಬುಧ ಇದೀಗ ತುಲಾ ರಾಶಿಗೆ ವಾಪಸ್ ಬರ್ತಾ ಇದ್ದಾನೆ. ಹಾಗಾದ್ರೆ ಈ ದಿನದ ವಿಶೇಷತೆ ಏನು? ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಉತ್ತರ, ಪರಿಹಾರ ಇದೆಲ್ಲವನ್ನ ನೋಡ್ತಾ ಹೋಗೋಣ. ಇವತ್ತು ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ. ಇವತ್ತು ಭಾನುವಾರ, ಜೊತೆಗೆ ತುಲಾ ರಾಶಿಗೆ ಇವತ್ತು ಬುಧ ವಾಪಸ್ ಬರ್ತಾ ಇದ್ದಾನೆ. ಸೊ ಇದರ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶಿರದೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರದ ವಿಶೇಷತೆ ಮತ್ತು ಈ ದಿವಸ ಯಾವ ಮಂತ್ರ ಉಪಾಸನೆ ಮಾಡಬೇಕು ಇದನ್ನು ತಿಳಿಯೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುರಾಂ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ತೃತೀಯ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಒಂದು ವಿಶೇಷ ಸಂಕ್ರಮಣ ಕಾಣ್ತಾ ಇದ್ದೀವಿ. ಅದು ಬುಧ ಇಷ್ಟು ದಿವಸ ಶತ್ರು ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದ ಕುಜನ ಮನೆಯಲ್ಲಿ ಈ ಹೊತ್ತಿನಿಂದ ಮತ್ತೆ ವಾಪಸ್ ಮರಳಿ ಬರ್ತಾ ಇದ್ದಾನೆ ಮಿತ್ರ ಕ್ಷೇತ್ರಕ್ಕೆ. ನೋಡಿ, ಗ್ರಹಗಳ ಸಂಚಾರದಲ್ಲೇ ಸ್ವಲ್ಪ ಕ್ಲಿಷ್ಟತೆಯನ್ನು, ಸೌಖ್ಯತೆಯನ್ನು, ತುಂಬ ದುರ್ಬಲತೆಯನ್ನು, ನೀಚ ಸ್ಥಿತಿಯನ್ನು ಇವುಗಳನ್ನು ಕಾಣ್ತೀವಿ. ಒಂದು ಆಕಾಶಕಾಯದಲ್ಲಿ ಸಂಚರಿಸುವ ಗ್ರಹಗಳಿಗೆ, ನಮ್ಮ ಜಾತಕಗಳಿಗೆ ಈ ಸ್ಥಾನಗಳನ್ನು ಹೋಲಿಕೆ ಮಾಡಿಕೊಂಡು ಗ್ರಹಗಳಿಗೂ ಇಂಥ ದುರ್ಬಲತೆ ಇದೆ ಅಂತ ಚಿಂತನೆ ಮಾಡಿದ್ವಿ. ನಮ್ಮ ಪಾಡಿಯೇನು ನಾವು ಹಾಗೆಪ್ಪ ಒಂದು ಸಲ ತುಂಬ ಯಾವುದೋ ಪ್ರಪಾತಕ್ಕೆ ಬಿದ್ದುಬಿಡ್ತೀವಿ, ಮತ್ತು ವಾಪಸ್ ಮರಳಿ ಕೆಲವು ಏನಾಗುತ್ತೆ, ಒಂದಷ್ಟು ಹೆಸರು ಸಂಪಾದಿಸಿರ್ತಾರೆ. ಪಾಪ ಯಾವುದೋ ಒಂದು ಅಚಾನಕ್ಕಾಗಿ ಬಂದುಬಿಡುತ್ತೆ. ಯಾವತ್ತಿಂದೋ ಒಂದು ಹಳೆಯ ಪೂರ್ವಾರ್ಜಿತ ಕರ್ಮ ಫಲ ವಶಾತ್ ಪಾಪ ಏನೋ ಕೆಟ್ಟ ಹೆಸರು ಬಂದುಬಿಡುತ್ತೆ, ಪ್ರಪಾತಕ್ಕೆ ಬಿದ್ದುಬಿಡ್ತಾರೆ. ಆಮೇಲೆ ಮತ್ತೆ ಅವರು ಅದರಿಂದ ಹೊರಗೆ ಬಂದು ಮತ್ತೆ ಏನೋ ಒಂದು ಹೊಸ ಕೆಲಸವನ್ನು ಹಿಡಿದು ಮತ್ತೆ ಸಾಧನೆ ಮಾಡಿ ಮತ್ತೆ ಹೀಗೆ ಬದುಕು. ಹಾಗೆ ಅಲ್ವಾ, ಹಗಲು ರಾತ್ರಿಗಳು ಚಕ್ರವತ್ ಪರಿವರ್ತಂತೆ ಅಂತ. ಚಕ್ರದ ಹಾಗೆ ಅದು ಹಗಲು ರಾತ್ರಿ ತಿರುಗ್ತಾ ಇರುತ್ತೆ. ಮನುಷ್ಯನಿಗೆ ಹಾಗೆ ಸಂಕಟ ಬರುತ್ತೆ, ಮತ್ತೆ ಹೋಗುತ್ತೆ ಸ್ವಲ್ಪ ಕಾಲ. ಬುಧ ಪಾಪ ಇಷ್ಟು ಕಾಲ ಶತ್ರು ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದ, ಮತ್ತೆ ಮರಳಿ ಈಗ ಸ್ವಲ್ಪ ದಿನಕ್ಕೆ, ಶಾರ್ಟ್ ಪೀರಿಯಡ್ ಅಂತೀವಲ್ಲ, ಆ ರೀತಿಯಲ್ಲಿ ಮತ್ತೆ ಅವನು ತುಲಾರಾಶಿಗೆ ಈ ದಿವಸ ಹೋಗ್ತಾನೆ. ಮಿತ್ರಕ್ಷೇತ್ರ, ಬುಧ ಮಿತ್ರಕ್ಷೇತ್ರದಲ್ಲಿದ್ದಾಗ ಆದರೂ ಮಿತ್ರನ ಜೊತೆಗೆ ಬೇರೆ ಸೇರಿಬಿಡ್ತಾನೆ, ಶುಕ್ರನ ಜೊತೆಗೆ ಸೇರಿಬಿಡ್ತಾನೆ. ಶಾಸ್ತ್ರೀ ಗಾನ ವಿನೋದ ಹಾಸ್ಯ ರಸಿಕ ಶುಕ್ರೇ ಸಚಂದ್ರಾತ್ಮಜೇ. ಇದು ವಿಗ್ರಹ ಯೋಗ ಫಲ. ಗಾನ ವಿನೋದ ರಸಿಕ, ಹಾಸ್ಯ ರಸಿಕ. ನೋಡಿ, ಸಂಗೀತದಲ್ಲಿ, ಯಾವುದೋ ಒಂದು ಮನರಂಜನೆಯಲ್ಲಿ, ಅಥವಾ ಇನ್ಯಾವುದೋ ಒಂದು ವಿನೋದ, ಶುಭ ಸಮಾರಂಭ, ಇನ್ಯಾವುದೋ ಹೀಗೆ ಸ್ನೇಹಿತರ ಜೊತೆಗೆ ಒಂದು ಹರಟೆ, ಗೆಟ್ ಟುಗೆದರ್, ಇನ್ಯಾವುದೋ ಪಾರ್ಟಿ, ಹೀಗೆ ಮನರಂಜನೆಗೆ ಏನು ಬೇಕೋ ಅದನ್ನು ಈಗ ಬುಧ ಏರ್ಪಾಡು ಮಾಡ್ತಾನೆ. ಶುಕ್ರನ ಜೊತೆಗಿದ್ದಾಗ ಸಾಮಾನ್ಯವಾಗಿ ಕಲೆಯಲ್ಲಿ ಆಸಕ್ತಿ ಬರುತ್ತೆ. ಎಂಥವ್ರಿಗೂ ಒಂದು ಸಂಗೀತ ಕೇಳೋಣಪ್ಪ, ಎಷ್ಟು ದಿವಸ ಸುಮ್ಮನೆ ಅಡುಗೆ ಮಾಡ್ತಾ ಇದ್ದೆ, ಈಗ ಮನೆಯಲ್ಲಿ ಅಡುಗೆ ಮಾಡುವಾಗ ಒಂದು ಮ್ಯೂಸಿಕ್ ಪ್ಲೇ ಮಾಡಿಕೊಡೋಣ, ಈ ಥರದೊಂದು ಮನಸ್ಥಿತಿ ಬರುತ್ತೆ. ಬುಧನಿಗೆ ಶಾಸ್ತ್ರದಲ್ಲಿ ಒಂದು ಪಟ್ಟಿಯನ್ನೇ ಮಾಡಿದ್ದಾರೆ. ಪಾಂಡಿತ್ಯಂ ಸುವಚಃ ಕಲಾ ನಿಪುಣತಾಂ ವಿದ್ವತ್ಸ್ತುತಿಂ ಮಾತುಲಂ ವಾಕ್ಚಾತುರ್ಯಮುಪಾಸನಾಧಿಪಟುತಾಂ ವಿದ್ಯಾಸು ಯುಕ್ತಿಂ ಮತಿಂ ವೈಷ್ಣವ ಕರ್ಮ ಸತ್ಯ ವಚನಂ ಶುಕ್ತಿಂ ವಿಹಾರ ಸ್ಥಳಂ ಅಂತೆಲ್ಲ ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ. ಇಷ್ಟೆಲ್ಲ ಬುಧನಿಂದಾಗಿ ಏರ್ಪಾಡಾಗುತ್ತೆ ಅಂತ. ಮುಖ್ಯವಾಗಿ ಬುಧ ಬುದ್ಧಿ ಬಲದವನವನು, ಬಹುಜಾಣನು, ವಕ್ರೋಕ್ತಿ ವಿಪ್ರೋಕ್ತಿಗಳ ಲವನಿರುವನು, ಚಂದ್ರ ತಾರಾಬಲಗಳಿಂದ ಬೆಳಗಿದವನು, ವಿಧುಸುತನು, ಗ್ರಹಗಳಲ್ಲತಿ ಚತುರನು,
ವಿಧುಸುತನು ಗ್ರಹಗಳಲ್ಲತಿ ಚತುರನು. ಗ್ರಹಗಳಲ್ಲೆಲ್ಲ ಚತುರಾತಿ ಚತುರ ಗ್ರಹ ಯಾವುದಪ್ಪ ಅಂದರೆ ಬುಧ. ಇಂಥ ಬುಧ ನಮಗೆ ಮಾತಿನ ಬಲ, ವಾಗ್ಬಲ, ವಿಪ್ರೋಕ್ತಿ, ವಕ್ರೋಕ್ತಿ, ವಿಪ್ರೋಕ್ತಿಗಳಲ್ಲವನಿರುವನು. ನೀವು ತುಂಬ ಚೆನ್ನಾಗಿ ಶಾಸ್ತ್ರ ವಾಕ್ಯಗಳನ್ನು ನೀವು ಉದ್ಧರಣೆ ಮಾಡ್ತಾ ಮೇಧಾವಿ, ಅದನ್ನೂ ಬುಧ ತಂದು ಕೊಡ್ತಾನೆ. ವಕ್ರೋಕ್ತಿ, ಯಾರನ್ನೊಬ್ಬರು ಛೇಡಿಸ್ತಕ್ಕಂಥದ್ದು, ಕಾಲೆಳಿತಕ್ಕಂಥದ್ದು, ಇದರಲ್ಲೂ ಬುಧನ ಒಂದು ಚೇಷ್ಟೆ ಕುಚೇಷ್ಟೆ ಅದು ಹಿತವಾಗಿರುತ್ತದೆ. ಹಾಸ್ಯ ಲಾಸ್ಯ ಬೆರೆತಿರುತ್ತೆ. ಇಂಥದಕ್ಕೆಲ್ಲ ಬುಧನೇ. ಶ್ಲಿಷ್ಟವಾಕ್ ಸತತ ಹಾಸ್ಯ ರುಚಿಜ್ಞ. ಬುಧ ತುಂಬ ಚೆನ್ನಾಗಿದ್ದರೆ ತುಂಬ ಹಾಸ್ಯ ಮಾಡ್ತಾರವರು. ಅದು ಶುಕ್ರನ ಜೊತೆಗೆ ಸೇರಿಬಿಟ್ರಂತೂ ಮನರಂಜನೆಯಲ್ಲಿ ಕಾಮಿಡಿ ಸಿನಿಮಾ ನೋಡಿದ್ರೆ ಹೇಗೆ ಹೊಟ್ಟೆ ಹುಣ್ಣಾಗುವ ಹಾಗೆ ನಗು ಬರುತ್ತೋ ಆ ರೀತಿಯಲ್ಲಿ ಬುಧ ಶುಕ್ರನ ಜೊತೆಗೆ ಸೇರಿದ್ರೆ ಆ ರೀತಿಯ ಒಂದು ಮನರಂಜನೆಯನ್ನು, ಸಂತೋಷವನ್ನು, ಹಿತವನ್ನು, ಮುದವನ್ನು ತಂದು ಎದೆಗೆ ಸುರಿತಾನೆ. ಈ ರೀತಿಯಲ್ಲಿ ಬುಧ ಸಂಚಾರ ಅಂತಕ್ಕಂಥದ್ದು ಈ ಹೊತ್ತು ಅನೇಕ ಎಲ್ಲ ರಾಶಿಗಳವರಿಗೆ, ರಾಶಿಗಳಲ್ಲಿ ಇದೀರಾ ಅಂತಂದರೆ ಒಂದೊಂದು ರಾಶಿಯಲ್ಲಿ ಅಷ್ಟು ಕೋಟಿ ಜನ ಇದ್ದಾರೆ. ಅವರೆಲ್ಲರಿಗೆ ಇಂಥದ್ದೊಂದು ಫಲ ಬುಧನಿಂದಾಗಿ ಕನಿಷ್ಠ ಪ್ರಮಾಣದ ಫಲ ಖಂಡಿತ ಅವರಿಗೆ ಬರುತ್ತೆ. ಆ ಬುಧನ ಶಕ್ತಿ, ಆ ಬುಧ ಗ್ರಹಕ್ಕೆ ಅದರದೇ ಆದ ಒಂದು ಸೆಳವು, ಅಯಸ್ಕಾಂತೀಯ ಗುಣ ಇದೆ. ಹೇಗೆ ಸೂರ್ಯನ ಸಮೀಪದಲ್ಲೇ ಇದ್ದಾನಲ್ವ ಬುಧ. ಸೂರ್ಯ ಹೇಗೆ ವಸ್ತುತಃ ಸೂರ್ಯನಿಂದಲೇ ನಮಗೆಲ್ಲ ನಾವು ಆಕರ್ಷಿತರಾಗ್ತೀವಿ. ಸೂರ್ಯನ ಬಿಸಿಲು ಶಾಖೆ ಅದು ಸೂರ್ಯನ ಸಮೀಪದಲ್ಲೇ ಬುಧನು ಇದ್ದಾನೆ. ಸೂರ್ಯನ ಜೊತೆಗೆ ಬುಧನು ಸೇರಿ ಇಬ್ಬರದ್ದು ಹೀಗೆ ಅದು ನಮಗೆ ಬರುತ್ತದೆ. ಈ ಕಾರಣದಿಂದಾಗಿ ಆ ಬುಧನ ಆ ಸೆಳವು ನಮ್ಮ ಬುದ್ಧಿಮಟ್ಟವನ್ನು ಮೇಲಕ್ಕೆತ್ತುತ್ತೆ. ಆ ಮಟ್ಟಕ್ಕೆ ಎಂಥ ದಡ್ಡನಿಗೂ ಯೋಚನೆ ಮಾಡಿ ಈ ಥರದ್ದು ಅದು ಸರಿ ಇಲ್ಲ, ಇದು ಸರಿ ಅನಿಸ್ತಾ ಇದೆ ಅಂಥದ್ದು ಒಂದು ಆ ಹೊಳಹಿನ ಬೆಳಕು ಬರುತ್ತೆ ಅವನಿಗೆ, ಬುದ್ಧಿಗೆ. ಅಂಥದ್ದನ್ನು ಬುಧ ತಂದು ಕೊಡ್ತಾನೆ. ಚೆನ್ನಾಗಿರಬೇಕು, ಒಳ್ಳೆಯ ಸ್ಥಾನದಲ್ಲೇ ಇರಬೇಕು. ಇದನ್ನು ಸ್ಥಾನಬಲ ಅಂತ ಕರೀತಾರೆ. ಅಂಥ ಕಡೆ ಗ್ರಹಗಳು ಬಂದಾಗ ಸಾಮಾನ್ಯವಾಗಿ ಒಳ್ಳೆಯ ಮತಿಶಕ್ತಿ, ಬುದ್ಧಿಶಕ್ತಿ, ಚಾತುರ್ಯ ಶಕ್ತಿ ಇದೆಲ್ಲ ಬರುತ್ತೆ. ಆ ರೀತಿಯಲ್ಲಿ ಬುಧ ಈ ದಿವಸ ಮಿತ್ರಕ್ಷೇತ್ರಕ್ಕೆ ಬಂದು ಹಲವರಿಗೆ ಒಂದು ಸಂತೋಷ, ಸಮಾಧಾನ, ಸೌಖ್ಯ, ಉಲ್ಲಾಸ ಇವುಗಳನ್ನೆಲ್ಲ ಹರಡ್ತಾನೆ. ತನ್ಮೂಲಕ ಎಲ್ಲರನ್ನೂ ಹಿತಗೊಳಿಸ್ತಾನೆ. ಇಂಥದ್ದೊಂದು ಸಂಕ್ರಮಣವನ್ನು ಈ ದಿವಸ ನಾವು ಕಾಣ್ತೀವಿ. ಈ ಕಾರಣದಿಂದ ಈ ಭಾನುವಾರ ನಾವು ಬುಧನ ಆರಾಧನೆಯನ್ನೇ ಮಾಡಬಹುದು. ಬುಧನ ಆರಾಧನೆ ಮಾಡೋದರಿಂದಾಗಿ ಇನ್ನಷ್ಟು ಹೆಚ್ಚಿನ ಶಕ್ತಿ, ಆ ಬುದ್ಧಿಶಕ್ತಿ ಬೆಳಗುತ್ತೆ. ಹೇಗೆ ಆರಾಧನೆ ಬುಧನಿಗೆ ಅಂತಂದರೆ ಬುಧನ ನಾಮಾವಳಿಗಳನ್ನು ಹೇಳ್ಕೊಳ್ಬಹುದು. ಬುಧನದೇ ಅಷ್ಟೋತ್ತರ ಇದೆಯಲ್ಲ ಅದನ್ನು ನೀವು ಹೇಳ್ಕೊಳ್ಬಹುದು. ಮತ್ತು ನೀವು ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಆ ಹಸಿರು, ಬುಧನಿಗೆ ಬಣ್ಣ ಯಾವುದಪ್ಪ ಅಂದರೆ ಹಸಿರು. ಹೀಗಾಗಿ ಹಸಿರಿನ ಬಣ್ಣದ ವಸ್ತು ಯಾವುದು ಅಂದರೆ ಅದು ಪತ್ರೆ. ವಿಷ್ಣು ಸನ್ನಿಧಾನದಲ್ಲಿ ಆ ತುಳಸಿ ಅರ್ಚನೆ, ಆ ಗ್ರೀನ್ ಬಣ್ಣ ಇರುತ್ತಲ್ವ, ಅದು ಹಸಿರು ಬಣ್ಣ. ಆ ನಳನಳಿಸುವ ಹಸಿರು ಪತ್ರ, ಆ ತುಳಸಿ ಪತ್ರನ ನೀವು ಸಮರ್ಪಣೆ ಮಾಡಿದ್ರೆ ಬುಧನ ಅನುಗ್ರಹ ಯಥೇಚ್ಛವಾಗುತ್ತೆ. ಹೆಸರು ಕಾಳು ಹೇಗಿದೆ? ಹಸಿರಾಗಿದೆ. ಹೆಸರು ಕಾಳನ್ನು ತಗೊಂಡು ಹೋಗಿ ನೀವು ವಿಷ್ಣು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ರೆ ಬುಧನ ಕೃಪೆಯಾಗುತ್ತೆ. ನಾನೇನಾದರೂ ಆ ಥರದೊಂದು ಬಟ್ಟೆ ಹಾಕಬಹುದಂದರೆ ಹಸಿರು ವಸ್ತ್ರ ನೀವು ಧಾರಣೆ ಮಾಡಬಹುದು. ಹಸಿರು ವಸ್ತ್ರ ಯಾವುದನ್ನು ಬಳಸಬಹುದು ನೀವು. ಹಸಿರು ಬಟ್ಟೆ, ಹಸಿರು ಸೀರೆ ಉಡಲಿಕ್ಕೆ ಅವಕಾಶ ಇದೆಯಲ್ಲ, ಆ ಥರದ್ರಲ್ಲಿ ನಾವು ಬುಧನ ಆರಾಧನೆಯನ್ನು ಹಾಗೆ ವಸ್ತ್ರಧಾರಣೆ ಮಾಡುವುದರಿಂದ ಹಿಡಿದು ಮಹಾವಿಷ್ಣುವಿಗೆ ಆ ತುಳಸಿ ಸಮರ್ಪಣೆ ಮಾಡುವವರೆಗೆ ಬುಧನ ಆರಾಧನೆಯನ್ನು ಹೇಗೆಲ್ಲ ಮಾಡಬಹುದು ನೋಡಿ. ಶಾರೀರಿಕವಾಗಿ, ಮಾನಸಿಕವಾಗಿ, ಪ್ರದಕ್ಷಿಣೆ, ಹೇಗೂ ಅನೇಕ ದಾರಿ ಇದೆ. ನಿಮ್ಮ ಶಕ್ತಿಯಾನುಸಾರ ಅದನ್ನು ಆ ರೀತಿಯಲ್ಲಿ ಮಾಡಬಹುದು. ವಿಷ್ಣು ಸನ್ನಿಧಾನಗಳ ಭೇಟಿ ಮಾಡಬಹುದು. ಅಂದರೆ ವಿಷ್ಣು ಸನ್ನಿಧಾನಕ್ಕೆ ನೀವು ಹೋಗಿ ಅಲ್ಲಿ ವಿಶೇಷ ಅರ್ಚನೆ ಇತ್ಯಾದಿಗಳನ್ನು ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಹೀಗೆ ಬುಧನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಹೀಗೆ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿದ್ರೆ ಆಗುತ್ತೆ. ಮತ್ತು ಇನ್ನೊಂದು, ಬುಧನ ಪ್ರೀತಿಗೆ ತುಂಬ ನಿಮಗೂ ಇಷ್ಟವಾಗ್ತಕ್ಕಂಥ ಒಂದು ಮಾರ್ಗ ಇದೆ. ಇನ್ನೂ ಇಷ್ಟವಾಗ್ತಕ್ಕಂಥದ್ದು ಏನಪ್ಪ ಅಂದರೆ ಬುಧನಿಗೆ ಬಂಧು ಮತ್ತು ಸ್ನೇಹಿತರನ್ನು ಸೂಚಿಸ್ತಕ್ಕಂಥ ಗ್ರಹ. ಹೀಗಾಗಿ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಏನಾದರೂ ಉಡುಗೊರೆ ಕೊಡಿ.
ನಿಮ್ಮ ಬಂಧುಗಳಿಗೆ ಗೌರವ ಕೊಡಿ, ಅವರಿಗೇನಾದರೂ ಉಡುಗೊರೆ ಕೊಡಬಹುದು, ಅದು ಚೆನ್ನಾಗಾಗುತ್ತೆ. ಇನ್ನೂ ಶ್ರೇಷ್ಠವಾದದ್ದು ಅಂತಂದರೆ ಬುಧ ಶಿಕ್ಷಣ ಕ್ಷೇತ್ರವನ್ನು, ವಿದ್ಯಾರ್ಥಿಗಳನ್ನು ಸೂಚಿಸ್ತಕ್ಕಂಥ ಗ್ರಹ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾರು ದುರ್ಬಲರು, ಅನಾಥರು ಅಥವಾ ಏನೂ ಅಶಕ್ತರೋ ಅಂಥವರಿಗೆ ಪುಸ್ತಕ ದಾನ ಮಾಡಿದ್ರೆ, ಓದುವವರಿಗೆ ಒಂದು ಫೀಸ್ ಕಟ್ಟಿದ್ರೆ ತುಂಬ ಇನ್ನೂ ವಿಶೇಷವಾದ ಅನುಗ್ರಹ ಉಂಟಾಗುತ್ತೆ ನಿಮಗೆ. ಶಿಕ್ಷಕರಿಗೆ ಅಲ್ಲಿ ವಾಕ್ಚಾತುರ್ಯ ಉಪಾಸನಾದಿಪಟುತಾಂ ಅಂತಿದೆ. ಶಿಕ್ಷಕರಿಗೆ ನೀವೇನಾದರೂ ಉಡುಗೊರೆ ಕೊಡಬಹುದು. ಉಪಾಸನಾ ಪಟುಗಳಿಗೆ, ಯಾರು ಧಾರ್ಮಿಕವಾಗಿ ದೇವಸ್ಥಾನಗಳ ಅರ್ಚಕರು ಅಥವಾ ಇನ್ಯಾವುದೋ ಶಾಸ್ತ್ರಜ್ಞರು, ತುಂಬ ಚೆನ್ನಾಗಿ ಓದ್ಕೊಂಡಂಥ ವಿದ್ವಾಂಸರು ಮೂಲೆ ಗುಂಪಾಗಿಬಿಟ್ಟಿರ್ತಾರೆ, ಎಲ್ಲೋ ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಯಾರು ಆಧರಿಸ್ತಾ ಇಲ್ಲ ಅಂತ ನಿಮ್ಮ ಗಮನಕ್ಕೆ ಬಂದರೆ, ಅಂಥ ದೊಡ್ಡವರಿಗೆ, ಅಂಥ ವಿದ್ವಾಂಸರಿಗೆ ಹೋಗಿ ನೀವು ಉಡುಗೊರೆ ಕೊಡ್ತಕ್ಕಂಥದ್ದು, ಏನು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ, ಅವ್ರಿಗೆ ನಿಮ್ಮ ಹತ್ರ ಏನೂ ಇಸ್ಕೊಳ್ಳೋದು. ವಸ್ತುತಃ ನಿಜವಾದ ವಿದ್ವಾಂಸ, ನಿಜವಾದ ಪಂಡಿತ ಏನನ್ನೂ ನಿರೀಕ್ಷಿಸೋದಿಲ್ಲ. ಆದರೆ ಅವರ ನಿರೀಕ್ಷೆ, ಅವರ ಅವಶ್ಯಕತೆ ಏನು ಅಂತ ನಾವೇ ಕಂಡುಕೊಂಡು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಬರುವುದಿದೆಯಲ್ಲ, ಅದು ನಿಜವಾದ ಬುಧನ ಅನುಗ್ರಹಕ್ಕೆ ಪಾತ್ರವಾಗುತ್ತೆ. ಹೀಗೆ ಸರಳವಾದದ್ದರಿಂದ ಉನ್ನತವಾಗಿರ್ತಕ್ಕಂಥದ್ರವರೆಗೆಲ್ಲ ಬುಧನ ಆರಾಧನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಹೀಗೆ ತಾವು ಕೂಡ ಈ ದಿವಸ ಇಷ್ಟೆಲ್ಲ ಕೇಳಿದ ಮೇಲೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ ಅಲ್ವಾ? ಹೋಗಿ ಯಾರನ್ನಾದರೂ ಒಬ್ಬ ವಿದ್ವಾಂಸರನ್ನ ಕಂಡು ಅವ್ರಿಗೆ ನಮಸ್ಕಾರ ಮಾಡಿ, ಗುರುದಕ್ಷಿಣೆ ಎಷ್ಟೋ ಬಾರಿ ನಮಗೆ ಅವರೇನು ನೇರವಾಗಿ ಹೇಳ್ಕೊಡ್ಬೇಕಾಗಿಲ್ಲ, ಪರೋಕ್ಷವಾಗಿ ಅವರಿಂದ ಕೇಳಿಬಿಟ್ಟಿರ್ತೀವಿ. ಎಷ್ಟೋ ಬಾರಿ ಈಗ ಯೂಟ್ಯೂಬ್ಗಳಲ್ಲೇ ಒಳ್ಳೆಯ ವಿಚಾರಗಳನ್ನು ಕೇಳಿರ್ತೀವಿ, ಅವು ವಸ್ತುತಃ ನೋಡೂ ಇರೋದಿಲ್ಲ ನಾವು. ಅಂಥವ್ರನ್ನ ಭೇಟಿ ಮಾಡಿ, ನಿಮ್ಮಿಂದ ಈ ವಿಚಾರ ನನಗೆ ಬಂದಿದೆ, ಅದು ನಾನು ತೆಗೆದುಕೊಂಡಂಥ ನಿಮ್ಮ ಆ ವಚನ ಋಣ, ವಾಗ್ಋಣ ಅಥವಾ ಇನ್ಯಾವುದೋ ಒಂದು ಸತ್ಯ ಸಂದೇಶದ ಋಣ ನನ್ನ ಮೇಲಿದೆ, ಈ ಕಾರಣದಿಂದಾಗಿ ಅಂಥದ್ದನ್ನು ತೀರಿಸ್ಕೊಳ್ಳೋ ಪ್ರಯತ್ನ ಅಂತ ಕೈ ಮುಗಿದು ಅವರಿಗೆ ಬಂದರೆ, ಬುಧನ ಕೃಪೆಯಾಗಿ ತನ್ಮೂಲಕ ನಿಮಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಯಾರು ನಿಮ್ಮ ಜೊತೆಗಿದ್ದಾರೆ ಒಡನಾಡ ಅವರಿಗೆಲ್ಲರಿಗೂ ಇಂಥ ಬುಧನ ಕೃಪೆಯಾಗಿಬಿಡುತ್ತೆ. ಇಂಥದ್ದೊಂದು ಸಾತ್ವಿಕ ಪ್ರಯತ್ನ ತಾವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ನಾವು ಬುಧನ ಪರಿವರ್ತನೆ ಬಗ್ಗೆ ಮಾತಾಡ್ತಾ ಇದ್ವಿ. ವೃಶ್ಚಿಕ ರಾಶಿಯಿಂದ ತುಲಾ ರಾಶಿಗೆ ಬಂದಾಗ ಏನೆಲ್ಲ ಆಗುತ್ತೆ ಅಂತ. ಹಾಗಾದರೆ ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಶಾಸ್ತ್ರಿಗಳೇ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಈ ಕರ್ಕಟಕ ರಾಶಿಯಲ್ಲಿ ಗುರುವಿನ ಜೊತೆ ಈ ದಿವಸ ಮಂದಿ ಉದಿಯಾಗಿದೆ. ಸಿಂಹರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಇನ್ನು ಶುಕ್ರ ತುಲಾ ರಾಶಿಯಲ್ಲಿ ನೋಡ್ತಾ ಇದ್ದೀವಿ, ಬುಧನು ಬರ್ತಾನೆ ಈ ದಿವಸ. ವೃಶ್ಚಿಕ ರಾಶಿಯಲ್ಲಿ ರವಿ ಬುಧ ಕುಜರ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಬುಧ ಮತ್ತೆ ತುಲಾಗೆ ಹೋಗ್ತಾನೆ ಆ ನಂತರದಲ್ಲಿ. ಇನ್ನು ಚಂದ್ರ ಇರತಕ್ಕಂಥದ್ದು ಈ ದಿವಸ ಧನು ರಾಶಿಯಲ್ಲಿ. ಇನ್ನು ರಾಹು ಹಾಗೂ ಶನೈಶ್ಚರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಬುಧನ ಜೊತೆಗೆ ಶುಕ್ರ ಸೇರಿದಾಗ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಒಂದು ಅನುಕೂಲ ಉಂಟಾಗುತ್ತೆ. ತುಲಾರಾಶಿ ತಕ್ಕಡಿಯನ್ನು ಸೂಚಿಸ್ತಕ್ಕಂಥದ್ದಲ್ವ, ವ್ಯಾಪಾರಿಗಳಿಗೆ ಬಹಳ ಬುದ್ಧಿ ಚುರುಕಾಗುತ್ತೆ. ವ್ಯಾಪಾರಿಗಳು ಮೊದಲೇ ಶಾರ್ಪ್ ಇರ್ತಾರೆ, ಇನ್ನೂ ಶಾರ್ಪ್ನೆಸ್ಸು ಹೇಗೆ ಒಂದು ಕತ್ತರಿಯೋ ಅಥವಾ ಚಾಕುವೋ ಮೊಂಡಾಗಿದ್ದರೆ ಅದನ್ನು ಸಾಣೆ ಹಿಡ್ಕೊಟ್ಟ ಮೇಲೆ ಹೇಗೆ ಅದು ಚುರುಕಾಗುತ್ತೋ ಆ ರೀತಿಯಲ್ಲಿ ಬುಧ ಬಂದ ಕೂಡಲೇ ಬುದ್ಧಿಗೆ ಸಾಣೆ ಹಿಡಿದ ಆ ಥರ ಆಗುತ್ತೆ. ಮತ್ತು ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ಈ ದಿವಸ. ಧರ್ಮ ಕಾರ್ಯಗಳು, ಏನು ಕ್ಷೇತ್ರ ದರ್ಶನ, ಈ ರೀತಿಯ ಶುಭ ಫಲ, ಗುರು ದರ್ಶನ, ಯಾವುದಾದ್ರು ಗುರುಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ನೀವು ಈ ದಿವಸ ಗುರುವಿನ ಜೊತೆಗೆ ಮಾಂದಿ ಇದ್ದರೆ ಸ್ವಲ್ಪ ನೀರಿನ ತೊಂದರೆಗಳು, ಕಂಟಕಗಳು ಉಂಟಾಗಬಹುದು. ಹೀಗಾಗಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಒಂದು ರೀತಿಯ ವಿಹಾರ, ಪ್ರಯಾಣ ಇದರ ಚೆನ್ನಾಗಿದೆ. ಈ ದಿವಸ ನಿಮಗೆ ವೃತ್ತಿಯಲ್ಲೂ ತೊಡಕುಗಳಿಲ್ಲ, ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಹಿರಿಯರ ಸಹಕಾರ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ರಾಶಿಯಿಂದ ಚಂದ್ರ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಹೆಣ್ಮಕ್ಕಳಿಗೆ ಸ್ವಲ್ಪ ಅಪಮಾನ, ಯಾವುದೋ ಫಂಕ್ಷನ್ನು ಮತ್ತೊಂದು ಈ ಥರ ಹೋಗಿದ್ದರೆ ಅಲ್ಲಿ ಏನೋ ಒಂದು ರೀತಿಯ ಮನಸ್ಸಿಗೆ ಬೇಸರ, ಈ ಥರದೊಂದು ಘಟನೆ ನಡೀಬಹುದು. ಇವರೇ ಹುಷಾರು. ಪ್ರಾರ್ಥನೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಬುದ್ಧಿ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಬುಧ. ಬುದ್ಧಿ ಚುರುಕಾಗುತ್ತೆ, ಬುದ್ಧಿ ಬೆಳೆಯುತ್ತೆ, ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗುತ್ತೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ, ಕಲಾವಿದರಿಗೆ ತುಂಬ ಚೆನ್ನಾಗಿರ್ತದೆ, ವಿಶೇಷ ಅನುಕೂಲಗಳು, ಅವಕಾಶಗಳು ಉಂಟಾಗುತ್ತೆ. ಮುಖ್ಯವಾಗಿ ಈ
ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಒಂದು ಬುದ್ಧಿ ಬಲ ಬೆಳೆಯುತ್ತೆ. ಹೀಗೆ ಹಲವು ಬಗೆಗಳಿದೆ. ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಿಬಿಡಬಹುದು. ಅತಿಯಾದ ಸಿಹಿ ಸೇವನೆ ತೊಂದರೆ ಮಾಡಬಹುದು. ಹುಷಾರು, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಉತ್ಕೃಷ್ಟವಾದ ಯಥೇಚ್ಛವಾದ ಮನರಂಜನಾ ಒಂದು ಸಂದರ್ಭ ಏರ್ಪಾಡಾಗುತ್ತೆ. ಬುಧ ಶುಕ್ರರು ಒಟ್ಟಾದರೆ ಚತುರ್ಥದಲ್ಲಿ ಸೌಖ್ಯ ಸ್ಥಾನಕ್ಕೆ ಶುಭಗ್ರಹಗಳು ಬಂದುಬಿಟ್ರೆ ಸುಖ ಸಮೃದ್ಧಿ ಅಂತ. ಹೀಗಾಗಿ ಸ್ನೇಹಿತರ ಜೊತೆಗೆ ಸುತ್ತು, ಬಂಧುಗಳ ಜೊತೆಗೆ ಸುತ್ತು, ಯಾರ್ಯಾರು ಇಷ್ಟ ಮಿತ್ರ ಬಂಧುಗಳ ಜೊತೆಗೆ ಸುತ್ತಾಟ ಹೀಗಿರ್ತದೆ. ವಿಹಾರ, ಪ್ರಯಾಣ, ಹೀಗೆ ಉಲ್ಲಾಸಕ್ಕೇನು ಬೇಕೋ ಆ ರೀತಿಯಲ್ಲಿ. ಇನ್ನು ಪ್ರಯಾಣ ಸೌಖ್ಯಕರವಾಗಿರ್ತದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಬಂಧುಗಳ ಒಡನಾಟ ತುಂಬ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆರೋಗ್ಯವೇ ಸ್ವಲ್ಪ ತಲೆನೋವು ಬರಬಹುದು, ಸ್ವಲ್ಪ ಹುಷಾರು. ಈ ದಿವಸ ನೀವು ದುರ್ಗಾ ಕವಚ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ವಿಶೇಷವಾದ ದಿನ. ಧನಾಧಿಪತಿ ತೃತೀಯಕ್ಕೆ ಬಂದರೆ ಸಹೋದರರು, ಸೇವಕರಿಂದ ಸಹಾಯ ಸಹಕಾರ, ಅನುಕೂಲಗಳು, ಒಳ್ಳೆಯ ಉಪದೇಶ, ಸದುಪದೇಶ ಅಂತೀವಲ್ಲ, ಆ ರೀತಿಯಲ್ಲಿ ಉತ್ತಮವಾದ ಉಪದೇಶ ಸಿಗುತ್ತೆ ಈ ದಿವಸ ನಿಮಗೆ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ ಇದೆ. ಮಕ್ಕಳಿಂದಾಗಿ ಒಂದು ಸಮಾಧಾನ, ಸೌಖ್ಯತೆ ಕಾಣ್ತೀರ, ಚೆನ್ನಾಗಿದೆ. ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳಬಹುದು, ಹುಷಾರಾಗಿ ಓಡಾಡಿ. ಪ್ರಾರ್ಥನೆಗೆ ಶಿವ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ದ್ವಿತೀಯದ ಬುಧ ಹಾಗೂ ಶುಕ್ರ ಸೇರಿಬಿಟ್ರೆ ವಾಕ್ಚಾತುರ್ಯಮುಪಾಸನಾಧಿಪಟುತಾಂ ವಿದ್ಯಾಸು ಯುಕ್ತಿ ಮತಿಂ ಅಂತಿದೆಯಲ್ಲ. ಹೀಗಾಗಿ ಬುದ್ಧಿಶಕ್ತಿ, ಯುಕ್ತಿ, ಮತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡ್ತೀರ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ಚೆನ್ನಾಗಿದೆ. ಚೆನ್ನಾಗಿದೆ. ಹೆಚ್ಚಿನ ಪಾಲು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ನಾಳೆ ಚೆನ್ನಾಗಿದೆ ಈ ದಿವಸ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಣ್ಣಿನ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ, ನೀರಿನ ಜಲೋತ್ಪನ್ನ ಕ್ಷೇತ್ರದವರಿಗೆ ಲಾಭ. ಕನ್ಯಾರಾಶಿಯವರಿಗೆ ಉತ್ಕೃಷ್ಟವಾದ ದಿವಸ. ಈ ದಿವಸ ನಿರಾಳವಾಗಿರ್ತೀರ. ನೀವು ಮನರಂಜನೆ, ಸೌಖ್ಯ, ಸಮಾಧಾನ ಇದೆ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಅದೇ ಅಲ್ಲಿ ದ್ವಿಗ್ರಹ ಯೋಗ ಏರ್ಪಾಡಾಗಿದೆ. ಶಾಸ್ತ್ರಿ ಗಾನ ವಿನೋದ ಹಾಸ್ಯ ರಸಿಕ ಶುಕ್ರೇ ಸಚಂದ್ರಾತ್ಮಜ ಅಂತ ಹೇಳಿದೆಯಲ್ಲ. ಹೀಗಾಗಿ ನಿಮಗೆ ಹಾಸ್ಯ, ಲಾಸ್ಯ ಈ ರೀತಿಯಲ್ಲಿ ಯಾವುದೋ ಸಭೆ ಸಮಾರಂಭಗಳು, ಶುಭ ಕಾರ್ಯಗಳು ಇವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಮನಸ್ಸು ಉಲ್ಲಸಿತವಾಗಿರತಕ್ಕಂಥದ್ದು, ಹೀಗೆ ತುಂಬ ಚೆನ್ನಾಗಿದೆ. ಸಹೋದರ ಸೇವಕರ ಸಹಾಯ ಚೆನ್ನಾಗಿದೆ. ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು ಸ್ವಲ್ಪ ಪ್ರಮಾಣದಲ್ಲಿ. ಈ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಖರ್ಚು. ಬಟ್ಟೆ ತೊಗೋಬೇಕು ಅನಿಸ್ಬಿಡುತ್ತೆ, ಇನ್ನೇನೋ ಆಭರಣ ತೊಗೋಬೇಕು ಅನಿಸುತ್ತೆ, ಇನ್ಯಾವುದೋ ಆರ್ನಮೆಂಟ್ಸು, ಇನ್ನೇನೋ ಹೀಗೆ ಅಂತೂ ಖರ್ಚು ಮಾಡ್ಕೊಳ್ತೀರ. ಬುಧ ಬೇಗ ಬಂದರೆ ನಿಮಗೆ ಬಂದ ಲಾಭ ಇದೆ, ಹೌದು ನಾನು ಚೆನ್ನಾಗಿರಬೇಕು, ನನಗೆ ಸುಖವಾಗಿರಬೇಕು ಅನಿಸಿದೆ ಅಂತ ಹೇಳಿ ಹೋಗೋದು, ಖರ್ಚು ಮಾಡೋದು, ಹೀಗೆ ಈ ರೀತಿಯ ಒಂದು ವ್ಯಯ ಸೂಚಿಸ್ತಾ ಇದೆ. ಹುಷಾರು. ಇನ್ನು ದ್ವಿತೀಯದಲ್ಲಿ ಚಂದ್ರ ಇದ್ದರೆ ಶುಭ ಸಮಾರಂಭಗಳ ಭೇಟಿ, ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಹಿತವಾದ ವಾತಾವರಣ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಲಾಭಕ್ಕೆ ಬರ್ತಾ ಇದ್ದಾನೆ ಕರ್ಮಾಧಿಪತಿ. ಹೀಗಾಗಿ ನೋಡಿ, ಈ ಮಾಧ್ಯಮ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಲಾಭದಾಯಕವಾಗಿದೆ. ಈ ಸೋಷಿಯಲ್ ಮೀಡಿಯಾ ಆ ಭಾಗದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಜಾಣ್ಮೆ, ಹೊಸ ಹೊಳಹು ಈ ಥರದ್ದೆಲ್ಲ ಶುರುವಾಗ್ಬಿಡುತ್ತೆ ಇವ್ರಿಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ದಿವಸದಿಂದ ಅಂಥದ್ದೊಂದು ಫಲ ಬರುತ್ತದೆ. ಇದು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸ್ವಲ್ಪ ನಷ್ಟವೂ ಇದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ವಸ್ತು ನಷ್ಟ ಅಥವಾ ಇನ್ನೇನೋ ಕಳುವಾಗೋದು ಈ ಥರದ ಸಾಧ್ಯತೆ ಇದೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕರ್ಮಸ್ಥಾನಕ್ಕೆ ಬಂದರೆ ಬುಧ ವೃತ್ತಿಯಲ್ಲಿ ಕೌಶಲ್ಯ ಪ್ರದರ್ಶನ ಅಂತ, ಜಾಣ್ಮೆ ಪ್ರದರ್ಶನ, ಪ್ರಶಂಸೆ ಮತ್ತು ಗೌರವ, ಒಂದು ಏನು ನಿಮಗೆ ಪ್ರಶಸ್ತಿ ಈ ಥರದ್ದೆಲ್ಲ ಉಂಟಾಗುತ್ತೆ. ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲಗಳನ್ನು ಕಾಣ್ತೀರ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಕಲಾವಿದರಿಗೆ ಸಿನಿಮಾ ರಂಗ ಇನ್ಯಾವುದೋ ಹೀಗೆ ಅಂಥ ಕಲಾಕ್ಷೇತ್ರಗಳವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಅಲೆದಾಟ ಇದೆ. ದಾಂಪತ್ಯದಲ್ಲಿ ಸಣ್ಣ ಪ್ರಮಾಣದ ಒಂದು ತೊಡಕು, ನೋವು, ವ್ಯಥೆಗಿದೆ. ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿರೋರಿಗೆ ಚೆನ್ನಾಗಿದೆ. ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋರಿಗೆ, ಆ ಕ್ಷೇತ್ರಗಳಲ್ಲಿ, ಹಾಗೆ ಸಾಹಸ ಶೌರ್ಯ ಯಾರು ನಂಬ್ಕೊಂಡಿದ್ದಾರೋ ಆ ಕ್ಷೇತ್ರಗಳವರಿಗೆ ತುಂಬ ಚೆನ್ನಾಗಿದೆ. ಯಾವುದೋ ಬಾಕ್ಸಿಂಗು ಅಥವಾ ಇನ್ಯಾವುದೋ ಒಂದು ಜಿಮ್ನಾಸ್ಟಿಕ್ ಅಂತೀವಲ್ಲ, ಅಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಬುಧ ಸೇರಿದ್ರೆ ಶುಕ್ರನ ಜೊತೆಗೆ ಅಲ್ಲಿ ಉಪಾಸನೆ,
ಯಾವುದೋ ದೇವತಾ ಉಪಾಸನೆ, ಇನ್ಯಾವುದೋ ಮಂತ್ರೋಪದೇಶ, ಈ ರೀತಿಯಲ್ಲಿ ದೇವತಾ ಕ್ಷೇತ್ರ ದರ್ಶನ ಇದಕ್ಕೆ ಸಾಧ್ಯತೆ ಇದೆ. ವಿಷ್ಣು ಸನ್ನಿಧಾನ ಕ್ಷೇತ್ರ ದರ್ಶನ, ಮಹಾಲಕ್ಷ್ಮಿ ಮಂದಿರ ಭೇಟಿ ಈ ರೀತಿಯಲ್ಲೂ ಇದೆ. ಲಾಭದಲ್ಲಿ ಚಂದ್ರ ಇದ್ದಾನೆ, ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ಸೌಕರ್ಯಗಳು, ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದ ಸಹಕಾರಗಳು, ಈ ರೀತಿಯ ಒಂದು ಶುಭ ಫಲವನ್ನು ಕಾಣಬಹುದು. ಈ ದಿವಸ ತಾವು ಈ ದಿವಸ ಸ್ವಲ್ಪ ಸಾಲದ ವಿಚಾರದಲ್ಲಿ ಹುಷಾರಾಗಿರಿ. ಹಣಕಾಸು ಸಾಲ ಈ ವಿಚಾರದಲ್ಲಿ ಈ ದಿವಸ ತಪ್ಪದೆ ಗುರು ಪ್ರಾರ್ಥನೆ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷವಾದ ಅನುಕೂಲಗಳು ಕಾಣ್ತೀರಾ, ಕಾರ್ಯಸಿದ್ಧಿ ಉಂಟಾಗುತ್ತೆ, ಸ್ತ್ರೀಯರಿಗೆ ಅಧಿಕಾರದ ಬಲ ಸಿಗುತ್ತೆ, ಮನೆಯಲ್ಲಿ ಒಳ್ಳೆಯ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಮಿತ್ರರಲ್ಲಿ ಬಂಧುಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ನೀವು. ಅಷ್ಟಮಕ್ಕೆ ಹೋಗ್ತಾನೆ ಬುಧ, ಈ ಕಾರಣದಿಂದಾಗಿ ಅಷ್ಟಮ ಸಹಜ, ಅಲ್ಲಿ ಶುಭಗ್ರಹವೇ ಆದರೂ ದುಸ್ಥಾನಕ್ಕೆ ಹೋದಾಗ ಸ್ವಲ್ಪ ತೊಡಕನ್ನುಂಟು ಮಾಡುತ್ತೆ, ಹುಷಾರು. ದಾಂಪತ್ಯದಲ್ಲೂ ಸ್ವಲ್ಪ ಅಸಮಾಧಾನ ಮನಸ್ತಾಪ ಬರಬಹುದು, ಎಚ್ಚರಿಕೆ ಬೇಕಪ್ಪ ನಮಗೆ ಈ ವಿಚಾರದಲ್ಲಿ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳಿಕೊಳ್ಳಿ, ವಿಷ್ಣು ಪ್ರಾರ್ಥನೆಯಿಂದ ಅನುಕೂಲ ಉಂಟಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಪ್ರಭವೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳು ಇವತ್ತು ಬುಧನ ಪರಿವರ್ತನೆಯಿಂದ ಏನೆಲ್ಲ ಆಗುತ್ತೆ ಅನ್ನುವಂಥ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.